ಸಿಕ್ಕಾಪಟ್ಟೆ 6,500 ಕೋಟಿ ರೂಪಾಯಿ ಹೊಡೆದು ಅದಕ್ಕೆ ಎಲ್ಲ ಕೊಡ್ತಾ ಇದ್ದಾರೆ ಅವರು. ನಾವು ರೈತರು ಉಪಯೋಗ ಮಾಡ್ತೇವೆ, ನಾವು ಅವ್ರಿಗೆ ಹಂಚ್ತೀವಿ, ನಾವು ಅವ್ರಿಗಾಗಿ ಇದ್ದೀವಿ, ನಾವು ರೈತರು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಎಲ್ಲಿ ಬೆಲ್ಲ ಇರ್ತದೆ ಅಲ್ಲಿ ಮುಕ್ಕರು ಅವ್ರು ಬರ್ತಾರೆ. ಆದರೆ ರೈತರಾದ ನಾವು ಏನು ಮಾಡ್ತಾ ಇದ್ದೀವಿ? ಮತ್ತು ನಮ್ಮಲ್ಲಿ ಯಾಕೆ ರಾಜಕೀಯ ಪ್ರಜ್ಞೆ ಬೆಳೀತಾ ಇಲ್ಲ? ಅದು ನಮ್ಮಲ್ಲಿ ಹೆಚ್ಚಿನ ಜನ ಅಶಿಕ್ಷಿತರಿದ್ದೀವಿ ನಾವು. ಈಗ ನೋಡಿರಿ, ನಾವು ಕಬ್ಬಿಗೆ ಇಷ್ಟು ದುಡಿತೀವಿ, ದುಡ್ಡು ಹಾಕ್ತೀವಿ, ನಮ್ಮ ಲೆಕ್ಕ ಇಲ್ಲ. ಎಷ್ಟಾಗ್ತದೆ ಭೂಮಿ ಸವಕಳಿ ಬಗ್ಗೆ ನಾವು ಲೆಕ್ಕ ಮಾಡೋದಿಲ್ಲ, ಗೊಬ್ಬರ ಎಷ್ಟು ಹಾಕಿದ್ವಿ ಲೆಕ್ಕ ಮಾಡೋದಿಲ್ಲ, ಅದು ಖರ್ಚು ಎಷ್ಟಾಗಿ ಲೆಕ್ಕ ಮಾಡೋದಿಲ್ಲ, ಸಗಣಿ ಗೊಬ್ಬರದ ಲೆಕ್ಕ ಮಾಡೋದಿಲ್ಲ. ಹೇಳಿಬಿಡ್ತೀವಿ ನಾವು, ರೊಟ್ಟಿ ದುಡ್ಡ್ಯಾಗ ರೊಟ್ಟಿ ಫುಲ್ ಇದ್ರೆ ಮುಗಿತಪ್ಪ ಮಾಡಿದ್ದೀರಿ. ಆದ್ರೆ ಯಾರು ಎಷ್ಟು ಊಟ ಮಾಡ್ತಾರೆ, ಏನು ಮಾಡ್ತಾರೆ, ಅದು ಬೆಳಿಬೇಕಾದ್ರೆ ಏನು ಖರ್ಚು ಆಯ್ತು, ಎಷ್ಟು ಅದು ಯಾರಾದ್ರೂ ಒಬ್ಬರು ರೈತರು ಮಾಡಿದ್ದ ನಾವು ನೋಡಿದ್ದೀವಿ, ಮಾತಾಡ್ತೀವಿ ನಾವೆಲ್ಲ. ಇದನ್ನು ಪ್ರತಿಯೊಬ್ಬರು ತಿಳಿ ಬರಬೇಕಿದ್ದು ಕೆಲವೇ ಮಂದಿಗೆಲ್ಲ. ಆ ಕೆಲವು ಬುದ್ಧಿವಂತರು ಏನು ಮಾಡ್ತಾರೆ, ಬಂದವ್ರು ನಾವು ಲೀಡರ್ ಅಂತೇಳಿ ಅವರ ಮುಂದೆ ನಿಂತ್ಕೊಂಡು ತಮ್ಗೆ ಏನು ಬೇಕಾದ್ರು ವ್ಯವಹಾರ ಮಾಡ್ತಾರೆ. ಇದು ರೈತರಲ್ಲೂ ಇದ್ದಾರೆ ಸಾಕಷ್ಟು ಜನ, ಇಲ್ಲಂತೀರಿ ನೀವು ಮುಖಂಡರಲ್ಲೇ. ಎಲ್ಲರಿಗೂ ಒಂದು ಅವ್ರ ಕುಟುಂಬ ಸಲುವಾಗಿ ಏನೋ ತಪ್ಪು ಮಾಡ್ತಾ ಇರ್ತಾರೆ. ಆ ತಪ್ಪನ್ನು ಹಿಡ್ಕೊಂಡು ರಾಜಕಾರಣಿಗಳು ಆಟ ಆಡಿಕೊಂಡು ಹೋಗ್ತಾರೆ. ಇದು ಯಾವಾಗ ಹೋಗೋದು ಅಂದರೆ ನಮಗೆಲ್ಲರಿಗೂ ಪೂರ್ಣ ಪ್ರಜ್ಞೆ ಬರಬೇಕು. ಪೂರ್ಣ ಪ್ರಜ್ಞೆ ಅಂದರೆ ನಮ್ಗೆ ಹೈಯರ್ ಶಿಕ್ಷಣ ಸಿಗಲೇಬೇಕು. ಆ ದಿಶೆಯಲ್ಲಿ ನಾವು ಯಾವ ಹೋರಾಟವೂ ಇಲ್ಲ. ಮತ್ತು ನಾವು ಹೋರಾಟ ಮಾಡಿದ್ರೆ ಇವ್ರು ಕೊಡೋದೂ ಇಲ್ಲ. ನಾವು ಅಧಿಕಾರಕ್ಕೆ ಬಂದಾಗ ನಮಗೆ ಸಿಗುವಂಥ ವಿಷಯ. ಅದಕ್ಕೆ ಕಾಂಶಿರಾಮ್ರು ಹೇಳ್ತಾಯಿದ್ರು, ಅಧಿಕಾರ ತೊಗೊಂಡು ನಾವು ಬದಲಾವಣೆ ಮಾಡೋಣ ಅಂತೇಳಿ. ಆದರೆ ಬಂದಾಗ ಅವರು ಅಧಿಕಾರ ತಪ್ಪ ಯೂಸ್ ಮಾಡಿದರು. ಕಾಂಶಿರಾಮ್ರು ಶಿಷ್ಯರು ಏನು ಮಾಡಿದ್ರು, ಮಾಯಾವತಿ ಅವರು ಅಧಿಕಾರ ಬಂದಾಗ ಬರೀ ಅಂಬೇಡ್ಕರ್ ಮೂರ್ತಿಗಳನ್ನು, ಆನೆಗಳನ್ನು ಮತ್ತೆ ತಾರ್ಬೇಡಿ ಹೋಗಿಬಿಟ್ರು. ಕೇಜ್ರಿವಾಲ್ ಒಂದು ಅವಕಾಶ ಸಿಕ್ಕಿತ್ತು, ಏನೋ ಮಾಡ್ತಾನೆ ಅನ್ನೋದ್ರಾಗ ಅದು ಏನು ಸಿಕ್ಕೊಡೋದು ಮುರಿದು ಹೋಗಿಬಿಡ್ತು. ಚರಣಶಂಕರ್ ಬಂದರು, ನಮ್ಮ ದೇಶದ ಒಬ್ಬ ಏನಪ್ಪ ರೈತ